ಪ್ರಿಯ ಬಂಧುಗಳೇ ನಮಸ್ತೆ, ಹೇಗಿದ್ದೀರಲ್ರು ಬಂಧುಗಳೇ? ಸಮಾಜದಲ್ಲಿ ಎಂತೆಂಥ ಜನರಿದ್ದಾರೆ ಗೊತ್ತಾ? ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕ್ಯಾರೆಕ್ಟರ್. ಕೆಲವೊಂದು ಮನಸ್ಥಿತಿಯೇ ಚಿತ್ರ ವಿಚಿತ್ರ, ಕೆಲವರಂತೂ ಮನುಷ್ಯರೇ ಅಲ್ಲ ಅನ್ನೋ ಮೆಟ್ಟಿಗೆ ನಡೆದುಕೊಳ್ತಾರೆ. ಹೌದು, ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿ ಒಬ್ಬ ಇದ್ದಾನೆ. ಆತ ಒಬ್ಬ ಸೈಕೋ ಅನ್ಸುತ್ತೆ. ಇವನು ಫೇಮಸ್ ಆಗಲು ಹೋಗಿ ತನ್ನ ಪತ್ನಿಯ ಜೊತೆಗಿನ ಸೆಕ್ಸ್ ವಿಡಿಯೋವನ್ನೇ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಎಸ್, ಎಂತಹ ಆಘಾತಕಾರಿ ವಿಷಯ ಅಲ್ವಾ? ಕಟ್ಟಿಕೊಂಡ ಹೆಂಡತಿಯ ಜೊತೆಗಿನ ಖಾಸಗಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದಾನೆ ಅಂದರೆ ಅವನ ಮನಸ್ಥಿತಿ ಹೇಗಿರಬೇಡ ಹೇಳಿ. ಈತ ಸಾಮಾನ್ಯ ಮನಸ್ಥಿತಿ ಹೊಂದಿದವನಲ್ಲ, ಪೋರ್ನ್ ವ್ಯಸನಿಯಾಗಿದ್ದ. ತನ್ನನ್ನು ತಾನು ಸ್ಟಾರ್ ಮಾಡಿಕೊಳ್ಳಲು ಬಯಸಿದ್ದ. ಅಷ್ಟೇ ಅಲ್ಲ, ಈತ ಹೆಚ್ಚು ಪೋರ್ನ್ ಸೈಟ್ ಬಳಕೆದಾರನಾಗಿದ್ದ. ಅಲ್ಲಿ ಅವನು ನೋಡಿದಂತಹ ಪಾತ್ರಗಳನ್ನು ಆಧರಿಸ್ತಾ ಇದ್ದ, ಅನುಭವಿಸ್ತಾ ಇದ್ದ ಎಂದು ತಿಳಿದು ಬಂದಿದೆ. ಈ ಕೆಟ್ಟ ಗೀಳಿನಿಂದ ಪ್ರೇರಿತನಾದ ಅವನು ತನ್ನ ಹೆಂಡತಿಯೊಂದಿಗೆ 13 ನಿಮಿಷ 14 ಸೆಕೆಂಡ್ಗಳ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿ ನಂತರ ಅದನ್ನು ಉದ್ದೇಶಪೂರ್ವಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದ. ಇದನ್ನು ತಿಳಿದಂತಹ ಪತ್ನಿ ದೊಡ್ಡ ಗಲಾಟೆ ಮಾಡಿದ್ಲು, ಪ್ರತಿಭಟಿಸಿದ್ಲು. ಯಾಕೆ ಹೀಗೆ ಮಾಡಿದೆ ಅಂತ ಕಣ್ಣೀರು ಹಾಕಿದ್ಲು. ಆಗ ಅಸಲಿ ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ಹಾಗಾದರೆ ಅವನು ಹೇಳಿದಂತಹ ವಿಷಯ ಏನು ಗೊತ್ತಾ? ನಾನು ಉದ್ದೇಶಪೂರ್ವಕವಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಮತ್ತು ನನಗೆ ಯಾವುದೇ ರೀತಿಯ ಬೇಸರವಿಲ್ಲ. ಜನರು ನನ್ನನ್ನು ಗುರುತಿಸಬೇಕು, ನಾನು ಜನಪ್ರಿಯನಾಗಿ ಬೆಳೀಬೇಕು ಅಂತ ಬಯಸ್ತೇನೆ ಅಂತ ಹೇಳಿದ್ದಾನೆ. ಜೊತೆಗೆ ಯಾವುದೇ ಬೇಸರದ ಭಾವನೆ ಇಲ್ಲದೆ ಹೇಳ್ಕೊಂಡಿದ್ದಾನೆ. ಪತ್ನಿಯ ವಿಡಿಯೋ ವೈರಲ್ ಆದ ನಂತರ ಬಲಿಪಶುವಾದ ಪತ್ನಿ ಮಾನಸಿಕವಾಗಿ ನೊಂದಿದ್ದಾಳೆ, ಕುಗ್ಗಿ ಹೋಗಿದ್ದಾಳೆ. ಅವನು ಅದನ್ನು ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಕಳಿಸಿದ್ದಾನಂತೆ. ಹೀಗಾಗಿ ಅವಳು ಮಾನಸಿಕವಾಗಿ ತುಂಬನೇ ಕುಗ್ಗಿ ಹೋಗಿದ್ದಾಳೆ. ಹೀಗಾಗಿ ಕಣ್ಣೀರು ಹಾಕುತ್ತಾ, ನಾನು ಸಾಮಾಜಿಕವಾಗಿ ಅವಮಾನಿತಳಾಗಿದ್ದೇನೆ, ನಾನು ಅವನನ್ನು ತುಂಬನೇ ನಂಬಿದ್ದೆ, ಈಗ ಎಲ್ಲಿಯೂ ಮುಖ ತೋರಿಸದಂತೆ ಮಾಡಿದ್ದಾನೆ, ಅವನು ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ, ಅವನು ಮನುಷ್ಯನಲ್ಲ, ಅವನು ಮೃಗ ಅಂತ ಗೋಗೆರೆದಿದ್ದಾಳೆ. ಈ ವ್ಯಕ್ತಿಯ ಕುಚೇಷ್ಟೆ ಇಷ್ಟೇ ಅಲ್ಲ, ಈತ ವರದಕ್ಷಿಣೆಗಾಗಿ ಆಗಾಗ ಕಿರುಕುಳ ಕೂಡ ಕೊಡ್ತಿದ್ದಂತೆ. ಈ ಬಗ್ಗೆ ಪತ್ನಿಯ ಸಹೋದರ ಹೇಳಿದ್ದಾನೆ. ಆರೋಪಿ ಪತಿ 3 ಲಕ್ಷ ರೂಗಳಿಗೆ ಬೇಡಿಕೆ ಇಟ್ಟಿದ್ದಂತೆ. ಅಷ್ಟು ಕೊಡಲಾಗದ ಪತ್ನಿ ಮನೆಯವರು 2 ಲಕ್ಷ ರೂಪಾಯಿಗಳನ್ನು ನೀಡಿದ್ರಂತೆ. ಆದರೆ ಉಳಿದ ಮೊತ್ತಕ್ಕಾಗಿ ಅವನು ತನ್ನ ಸಹೋದರರಿಗೆ ಕಿರುಕುಳ ನೀಡುತ್ತಲೇ ಬಂದಿದ್ದ ಅಂತ ಸಹೋದರ ಪ್ರಕರಣ ಹೇಳಿದ್ದಾನೆ. ಹಣ ಸಿಗಲಾರದ ಕಾರಣ ಕೋಪದಿಂದ ಈ ಖಾಸಗಿ ವಿಡಿಯೋವನ್ನು ಸೋರಿಕೆ ಮಾಡಿದ್ದಾನೆ ಅಂತ ದೂರಿದ್ದಾರೆ. ಸದ್ಯ ಆತನ ವಿರುದ್ಧ ದೂರು ದಾಖಲಾಗಿದ್ದು ಆರೋಪಿ ಮುಂಬೈನಲ್ಲೇ ತಲೆಮರೆಸಿಕೊಂಡಿದ್ದಾನಂತೆ ಎಂದು ಹೇಳಲಾಗಿದೆ. ಆದರೆ ಇಲ್ಲೊಂದು ದುರಂತ ನೋಡಿ. ಪತಿಯ ಈ ಕೃತ್ಯದ ಬಗ್ಗೆ ದೂರು ನೀಡಲು ಹೋದರೆ ಆರಂಭದಲ್ಲಿ ಅದೇ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿಯ FIR ದಾಖಲಿಸಲಿಲ್ಲ. ಆದರೆ ಯಾವಾಗ ವಿಡಿಯೋ ಬಹಿರಂಗವಾಗ್ತಾ ಹೋಯ್ತೋ ಆಗ FIRನ ದಾಖಲಿಸಿದ್ರಂತೆ. ಸದ್ಯ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮುಂಬೈಗೆ ತೆರಳಿ ಹುಡುಕಾಟ ನಡೆಸಲು ಪೊಲೀಸ್ ತಂಡವನ್ನು ಕಳಿಸಲಾಗಿದೆಯಂತೆ. ಶೀಘ್ರದಲ್ಲೇ ಅದನ್ನು ಬಂಧಿಸಲಾಗುವುದು ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಏನೇ ಆಗಲಿ, ಇಂಥ ಕೆಟ್ಟ ವ್ಯಕ್ತಿಗಳಿಂದ ಸಮಾಜ ಹಿಂಗೆ ಆಗ್ತಿರೋದು. ಜೊತೆಗೆ ಆತನಿಗೆ ಮದುವೆ ಯಾಕೆ ಬೇಕಿತ್ತು ಹೇಳಿ ಅಲ್ವಾ? ಇಂಥ ಸೈಕೋ ಆಗಿದ್ರೆ ಮದುವೆ ಆಗದೆ ಹಾಗೆ ಇರಬೇಕಿತ್ತು. ಪಾಪ ಆ ಹೆಣ್ಣು ಮಗಳ ಏನು ತಪ್ಪು ಮಾಡಿದ್ಲು? ಅವಳ ಬಾಳು ಹಾಳಾಯ್ತಲ್ವಾ? ಸಮಾಜದಲ್ಲಿ ತಲೆ ಎತ್ತೇ ಇರುವಂತೆ ಆಗಿದೆ, ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಒಟ್ಟಾರೆ ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲದಿದ್ದರೆ ಇಂಥವ್ರು ಮತ್ತಷ್ಟು ಜನ ಹುಟ್ಟಿಕೊಳ್ತಾರೆ. ಈತನಿಗೆ ನೀಡೋ ಶಿಕ್ಷೆ ಇತರರಿಗೂ ಪಾಠ ಆಗಬೇಕು. ಜೊತೆಗೆ ಶಿಕ್ಷೆ ಆದಾಗಲೇ ಸಮಾಜದಲ್ಲಿ ಇಂಥ ಕ್ರಿಮಿಗಳು ಮಟ್ಟ ಹಾಕೋದ್ರಲ್ಲಿ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ಇಂತಹ ವ್ಯಕ್ತಿಗಳು ನಾಯಿ ಕೊಡಿಯಂತೆ ಎಲ್ಲೆಂದರಲ್ಲಿ ಹುಟ್ಕೊಳ್ತಾ ಇರ್ತಾರೆ, ಸಮಾಜವನ್ನು ಹಾಳು ಮಾಡ್ತಾನೆ ಇರ್ತಾರೆ.